ಮಕರ ಸಂಕ್ರಾಂತಿ ಹಬ್ಬವನ್ನು ಹಿಂದೂ ಧರ್ಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ. ಈ ವಿಶೇಷ ದಿನದಂದು ಸೂರ್ಯ ದೇವರು ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಜ್ಯೋತಿಷ್ಯ ನಂಬಿಕೆಗಳ ಹೊರತಾಗಿ ಈ ಹಬ್ಬಕ್ಕೆ ನೇರವಾದ ವೈಜ್ಞಾನಿಕ ಸಂಬಂಧವಿದೆ. ಅಂದರೆ ಈ ಹಬ್ಬವನ್ನು ಆಚರಿಸುವುದರ ಹಿಂದೆ ದೊಡ್ಡ ವೈಜ್ಞಾನಿಕ ಕಾರಣವಿದೆ. ಹಿಂದೂ ಕ್ಯಾಲೆಂಡರ್ ಸೂರ್ಯನ ಚಲನೆಯನ್ನು ಆಧರಿಸಿದೆ. ಭೂಮಿಯು ಸೂರ್ಯನ ಸುತ್ತಲೂ ತೆಗೆದುಕೊಳ್ಳುವ ಸಮಯವನ್ನು ಸೌರವರ್ಷ ಎಂದು ಕರೆಯಲಾಗುತ್ತೆ. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪರಿವರ್ತನೆಯಾಗುವುದನ್ನು ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಈ ರೀತಿ ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತೆ. ಇದರೊಂದಿಗೆ ಭೂಮಿಯು ತನ್ನ ಉತ್ತರ ಭಾಗದಲ್ಲಿ ತಿರುಗಲು ಪ್ರಾರಂಭಿಸುತ್ತೆ. ಇದು ಬೇಸಿಗೆ ಪ್ರಾರಂಭವಾಗುತ್ತಿದೆ ಅನ್ನೋದನ್ನು ಸೂಚಿಸುತ್ತೆ. ಮೊದಲು ಸೂರ್ಯನು ದಕ್ಷಿಣ ಗೋಳಾರ್ಧದಲ್ಲಿ ಇದ್ದದ್ದರಿಂದ ಭಾರತದಲ್ಲಿ ರಾತ್ರಿಗಳು ಹೆಚ್ಚು ಮತ್ತು ಹಗಲುಗಳು ಕಡಿಮೆಯಾಗುತ್ತಿದ್ವು. ಖಗೋಳಶಾಸ್ತ್ರಜ್ಞರ ಪ್ರಕಾರ ಭೂಮಿಯ ತಿರುಗುವಿಕೆಯಿಂದಾಗಿ ಭೂಮಿಯ ಮೇಲಿನ ಸೂರ್ಯನ ಕಿರಣಗಳ ಕೋನವು ಪ್ರತಿ 6 ತಿಂಗಳಿಗೊಮ್ಮೆ ಬದಲಾಗುತ್ತೆ. ಇದು ದಕ್ಷಿಣಾಯನದಲ್ಲಿ 6 ತಿಂಗಳು ಮತ್ತು ಉತ್ತರಾಯಣದಲ್ಲಿ 6 ತಿಂಗಳು ಇರುತ್ತೆ. ಮಕರ ಸಂಕ್ರಾಂತಿಯಂದು ಹಗಲು ರಾತ್ರಿಗಳೆರಡೂ ಸಮಾನವಾಗಿರುತ್ತೆ. ಮಕರ ಸಂಕ್ರಾಂತಿಯಿಂದ ಸೂರ್ಯ ಉದಯಿಸುತ್ತಾನೆ. ವಿಜ್ಞಾನಿಗಳ ಪ್ರಕಾರ ಜನವರಿ 4ರಂದು ಭೂಮಿಯು ಸೂರ್ಯನಿಗೆ ಹತ್ತಿರದಲ್ಲಿದೆ. ಆದರೆ ಸೂರ್ಯನ ಕಿರಣಗಳು ಅದರ ಮೇಲೆ ಸರಿಯಾಗಿ ಬೀಳೋದಿಲ್ಲ. ಆದ್ದರಿಂದ ಅದು ತಂಪಾಗಿರುತ್ತೆ. ಅದೇ ರೀತಿ ಉತ್ತರಾಯಣದ ನಂತರ ಚಳಿಗಾಲವು ಕ್ರಮೇಣ ಕೊನೆಗೊಳ್ಳುತ್ತೆ. ಉತ್ತರಾಯಣದಲ್ಲಿ ಹಗಲುಗಳು ದೀರ್ಘವಾಗುತ್ತೆ ಮತ್ತು ರಾತ್ರಿಗಳು ಕಡಿಮೆಯಾಗುತ್ತೆ. ಸೂರ್ಯನ ರಾಶಿ ಬದಲಾವಣೆಯಿಂದ 2 ತಿಂಗಳಿಗೊಮ್ಮೆ ಋತು ಬದಲಾಗುತ್ತೆ. ಮಕರ ಸಂಕ್ರಾಂತಿ ಋತುಮಾನದ ಹಬ್ಬವಾಗಿದೆ. ಇದು 2 ಋತುಗಳ ಸಂಧಿಯಾಗಿದೆ. ಅಂದರೆ ಈ ಸಮಯದಲ್ಲಿ ಒಂದು ಋತುವು ಕೊನೆಗೊಳ್ಳುತ್ತೆ ಮತ್ತು ಇನ್ನೊಂದು ಋತು ಪ್ರಾರಂಭವಾಗುತ್ತೆ. ಮಕರ ಸಂಕ್ರಾಂತಿಯು ಸೂರ್ಯನ ದಿನಗಳನ್ನು ಅಂದರೆ ಬೇಸಿಗೆಯ ಆಗಮನವನ್ನು ಸಂಕೇತಿಸೋ ಹಬ್ಬವಾಗಿದೆ. ಈ ಹಬ್ಬವು ಚಳಿಗಾಲದ ಅಂತ್ಯ ಮತ್ತು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತೆ. ಚಳಿಗಾಲದ ಕಾರಣ ಈ ದಿನ ಕಿಚಡಿ ಮತ್ತು ಎಳ್ಳು ಬೆಲ್ಲವನ್ನು ಸೇವಿಸಲಾಗುತ್ತೆ. ಚಳಿಗಾಲದಲ್ಲಿ ಈ ಆಹಾರವು ಪ್ರಯೋಜನಕಾರಿಯಾಗಿದೆ. ಈ ವರ್ಷ ಮಕರ ಸಂಕ್ರಾಂತಿಯನ್ನು 14 ಮತ್ತು 15ರಂದು ಆಚರಿಸಲಾಗುತ್ತೆ. ಈ ಹಬ್ಬವನ್ನು ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶ, ಕಾಂಬೋಡಿಯಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ನಲ್ಲಿಯೂ ಸಹ ವಿವಿಧ ಸಂಪ್ರದಾಯಗಳು ಮತ್ತು ಹೆಸರುಗಳೊಂದಿಗೆ ಆಚರಿಸಲಾಗುತ್ತೆ. ಅಂದಹಾಗೆ ಸಂಕ್ರಾಂತಿ ಕುರಿತು ನಿಮ್ಮ ನಂಬಿಕೆಗಳೇನು? ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.